ದೇವನೀವಹನೆಂದು ಬಂದರು. ದಾವಣಿಯ ಹವಣರಿದು ಬಳಿಕ ಮಹಾವಿಳಾಸದೊಳಪ್ಪವಿಟ್ಟರು ತಮ್ಮ ನಗರಿಗಳ. ಹೂವಲಿಯ ವೀಥಿಗಳ ನವರತ್ನಾವಳಿಯ ಸೂಸಕದ ಭದ್ರದ ಲೋವೆಗಳ ಲಂಬಳದಲ್ಲಿ ಎಸೆದವು ಕೇರಿ ಕೇರಿಗಳು. ದೇವಾದಿದೇವ ಈಗ ಬಂದುಬಿಡ್ತಾನೆ ಅಂತ ಹೇಳಿ ಜನ ವೀಥಿಯಲ್ಲಿ ಆ ಮಾರ್ಗದಲ್ಲಿ ಸಾಲು ಸಾಲಾಗಿ ನಿಂತಿದ್ದಾರಂತೆ. ತಮ್ಮ ತಮ್ಮ ನಗರಗಳನ್ನು ಗ್ರಾಮಗಳನ್ನು ಅಲಂಕರಿಸಿ ಇಟ್ಕೊಂಡಿದ್ದಾರೆ. ಛಾವಣಿಯನ್ನೆಲ್ಲ ಅಲಂಕರಿಸಿದರು, ಬಾಗಿಲಿನ ಚೌಕಟ್ಟನ್ನು ಅಲಂಕರಿಸಿದರು, ತಳಿರು ತೋರಣಗಳನ್ನು ಮಾಡಿದ್ದಾರೆ, ಚಪ್ಪರಗಳನ್ನು ಸಿದ್ಧಪಡಿಸಿದ್ದಾರೆ, ರಂಗೋಲಿ ಹಾಕಿದ್ದಾರೆ, ಗೋಮಯದಿಂದ ಎಲ್ಲವನ್ನೂ ಶುದ್ಧಿ ಮಾಡಿಕೊಂಡಿದ್ದಾರೆ. ಪರಮಾತ್ಮ ಬರಬೇಕು, ಒಮ್ಮೆ ಅವನು ನಮ್ಮ ಗ್ರಾಮವನ್ನು ನಮ್ಮ ನಗರವನ್ನು ನೋಡಿದರೆ ಸಾಕು, ಜನ್ಮ ಸಾರ್ಥಕವಾಗತ್ತೆ. ಶ್ರೀಕೃಷ್ಣ ಬರ್ತಾ ಇದ್ದಾನೆ, ಅವನ ದರ್ಶನದಿಂದ ನಮ್ಮ ಅನೇಕ ಜನ್ಮಗಳ ಅಘರಾಶಿ ಹಾಳಾಗಿ ಹೋಗುತ್ತೆ ಅನ್ನುವ ಭಾವನೆಯಿಂದ ಪರಮಾತ್ಮನ ದರ್ಶನಕ್ಕಾಗಿ ಹಾತೊರೆದು ಮಹಾಜನತೆ ಕೃಷ್ಣನಿಗಾಗಿ ಕಾಯ್ತಾ ನಿಂತುಕೊಂಡಿದ್ದಾರೆ. ಹೊಳಹುಣಿಗೆ ದೂರದಲ್ಲಿ ಗರುಡನ ಹಳವಿಗೆಯ ಕಂಡು ಅಂಗಣಗಳನ್ನು ಇಳಿದು ಮೈ ಇಕ್ಕಿದರು ದೃಪದ ವಿರಾಟ ಪಾಂಡವರು. ಬಳಿಕ ಭೂಪರು ಕಾಲು ನಡೆಯಲಿ ನಲಿದು ನಲಿದು ಬರುತ್ತಿರಲು ಆನೆಯಿಂದ ಇಳೆಗೆ ಇಳಿದು ವಿಜಯಂಗೈದನು ಅಸುರಾರಾತಿ ಕರುಣದಲ್ಲಿ ಅಸುರಾರಾತಿ ವಿಜಯಂಗೈದನು. ಹಿಂದಿನ ಪದ್ಯದಲ್ಲಿ ದಾರಿಯಲ್ಲಿ ಇರುವಂತಹ ಮಹಾಜನತೆ ಪರಮಾತ್ಮನ ದರ್ಶನಕ್ಕೆ ಹೇಗೆ ಕಾಯ್ತಾ ಇದ್ದಾರೆ ಅಂತ ಕವಿ ಹೇಳಿದ್ದಾನೆ. ಕಾರಣ ಏನು ಅಂತಂದರೆ, ಭಗವಂತ ದಾರಿಯಲ್ಲಿ ಓಡಾಡ್ತಾನೆ ಅನ್ನುವ ಸುದ್ದಿ ಕೇಳಿ ಜನತೆ ಇಷ್ಟು ಉತ್ಸಾಹವಾಗಿದೆ. ಇನ್ನು ಹೋಗ್ತಾ ಇರೋದೇ ಪಾಂಡವರ ಮನೆಗೆ. ಪಾಂಡವರ ಕರೆಯನ್ನು ಮನ್ನಿಸಿ ಭಗವಂತ ಬರ್ತಾ ಇದ್ದಾನೆ. ಪಾಂಡವರು ಹೇಗೆ ಸಿದ್ಧತೆಗಳನ್ನು ಮಾಡಿಕೊಂಡಿರಬಹುದು? ಧರ್ಮರಾಯ ಹಿಂದಿನ ಪದ್ಯಗಳಲ್ಲಿ ಮದುವೆ ಎಂಬುದು ನೆವ, ನಿಜ ಶ್ರೀಚರಣ ತೋರಿಸಬಹುದು ಅಂತಾನೆ. ಪರಮಾತ್ಮ ನಿನ್ನ ದರ್ಶನ ಮಾಡೋದಕ್ಕೆ ಒಂದು ನೆವ ಬೇಕು, ಹಾಗಾಗಿ ಮದುವೆ ಇಟ್ಕೊಂಡಿದ್ದೀವಿ ಅಂತ ಅವರಿಗೆ ಕೃಷ್ಣನ ಬಗ್ಗೆ ಇರುವಂತಹ ಭಾವನೆ ಎಂಥದ್ದು. ಎಲ್ಲರೂ ಶುಭ್ರ ವಸ್ತ್ರವನ್ನು ಧರಿಸಿ ಫಲಪುಷ್ಪಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅಂತ ಹಿಡ್ಕೊಂಡು ಮಹಾದ್ವಾರದಲ್ಲಿ ಕಾಯ್ತಾ ನಿಂತಿದ್ದಾರೆ. ಆ ಘಳಿಗೆ ಬಂದುಬಿಡ್ತು, ಶುಭ ಮುಹೂರ್ತ ಬಂದುಬಿಡ್ತು, ಒಂದು ಹೊಳಪು ಕಾಣಿಸ್ತು. ಎಲ್ಲ ನೋಡ್ತಾ ಇದ್ದಾರೆ. ಗರುಡ ಧ್ವಜ ಕಂಡುಬಿಡ್ತು. ಕಂಡ ಕೂಡಲೇ ಆ ವಾಹನಕ್ಕೇನೆ, ಆ ಧ್ವಜಕ್ಕೇನೆ ಸಮಸ್ತ ಜನರು, ಪಾಂಡವರು, ವಿರಾಟರಾಯ, ದೃಪದ ಎಲ್ಲರೂ ಕೂಡ ದೇವದೇವೋತ್ತಮ ಅಂತ ಹೇಳ್ತಾ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾರೆ. ಎಲ್ಲ ಜನರು ಅಡ್ಡಬಿದ್ದಿದ್ದಾರೆ. ಪರಮಾತ್ಮ ಆನೆಯ ಮೇಲೆ ದಯಮಾಡಿಸ್ತಾ ಇದ್ದಾನೆ. ತಮ್ಮ ತಮ್ಮ ವಾಹನಗಳಿಂದ ಮೊದಲು ಎಲ್ಲರೂ ಇಳಿದರಂತೆ. ಪರಮಾತ್ಮ ಬರ್ತಾ ಇರಬೇಕಾದ್ರೆ
ನಾವು ವಾಹನದಲ್ಲಿ ಮಂಡಿಸೋದು ಯೋಗ್ಯವಲ್ಲ ಅಂತ ಹಿಂದೆ ನಿಯಮ ಇರ್ತಿತ್ತು. ಚಕ್ರವರ್ತಿಗಳ ಅರಮನೆಯ ಮುಂದೆ, ದೊಡ್ಡ ದೊಡ್ಡ ಮಹಾಸಂಸ್ಥಾನ ಮಠಗಳ ಮುಂದೆ ಬೇರಾರೂ ಕೂಡ ಕುದುರೆ, ಪಲ್ಲಕ್ಕಿ ಇತ್ಯಾದಿ ವಾಹನಗಳಲ್ಲಿ ಚಲಿಸುವ ಹಾಗಿಲ್ಲ ಅಂತ. ಕೂಡ್ಲಿ ಮಠದ ಮುಂದೆ, ಮಹಾಸಂಸ್ಥಾನದ ಮುಂದೆ ಬೇರಾವ ವಾಹನವೂ ಚಲಿಸುವ ಹಾಗಿಲ್ಲ, ಮೆರವಣಿಗೆ ಹೋಗೋ ಹಾಗಿಲ್ಲ ಅನ್ನೋ ನಿಯಮಗಳೆಲ್ಲ ಇತ್ತು. ಹಾಗೆ ಪರಮಾತ್ಮ ಬರ್ತಾ ಇರಬೇಕಾದ್ರೆ ಅವನೇ ಅದರಿಗೆ ಯಾರೂ ವಾಹನದಲ್ಲಿ ಇರಬಾರ್ದು ಅಂಥೇಳಿ ಎಲ್ಲರೂ ತಮ್ಮ ತಮ್ಮ ವಾಹನದಿಂದ ಇಳಿದು ಸಾಷ್ಟಾಂಗ ನಮಸ್ಕಾರ ಮಾಡಿ ಕಾಲ್ನಡಿಗೆಯಲ್ಲಿ, ಪರಮಾತ್ಮ ದೂರದಿಂದ ಬರ್ತಾ ಇದ್ದಾನೆ, ದೂರದಲ್ಲಿ ಇದ್ದಾನೆ, ಕಾಲ್ನಡಿಗೆಯಲ್ಲಿ ಅಲ್ಲಿಗೇ ಹೋಗ್ತಾ ಇದ್ದಾರೆ ಸ್ವಾಗತ ಮಾಡೋದಕ್ಕೆ. ಕರುಣಾಳು ಕೃಷ್ಣ ನೋಡಿದಂತೆ ನನ್ನ ಬಗ್ಗೆ ಎಷ್ಟು ಪ್ರೇಮವಿದೆ, ಭಕ್ತಿ ಇದೆ, ಕಾಲ್ನಡಿಗೆಯಲ್ಲಿ ಬರ್ತಾ ಇದ್ದಾರಲ್ಲ ಅಂಥೇಳಿ ಭಗವಂತನೂ ಕೂಡ ಆನೆಯಿಂದ ಇಳಿದು ಕಾಲ್ನಡಿಗೆಯಲ್ಲೇ ಬಂದನಂತೆ. ನೋಡಿ ಎಂತಹ ಯೋಗ್ಯತೆ. ಅತ್ಯತಿಷ್ಠದ್ದಶಾಂಗುಲಂ, ಪರಮಾತ್ಮನ ಮಹಿಮೆ ಇಷ್ಟು ಅಂತ ಭಾವಿಸಿದರೆ ಅದಕ್ಕಿಂತಲೂ 10 ಅಂಗುಲ ಜಾಸ್ತಿ ಇರ್ತಾನೆ. ನೀವು ಎಷ್ಟು ಅಂತ ಭಾವಿಸಿದ್ರೂ ಅದಕ್ಕಿಂತಲೂ ಹೆಚ್ಚು. ಅಂದರೆ ಪರಮಾತ್ಮನ ಗರಿಮೆಯನ್ನು ನಮ್ಮ ಈ ಮಾನುಷವಾದ ಮನಸ್ಸಿಗೆ ಹಿಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ದೊಡ್ಡವನು, ಮಹಾನುಭಾವನಾದರೂ ಕೂಡ ಲೋಕ ಮರ್ಯಾದೆಯನ್ನು ಮೀರಿಕೊಡೋದು, ಯಾವುದು ಕ್ರಮವಿದೆಯೋ ಅದನ್ನು ಅನುಸರಿಸಬೇಕು ಅಂಥೇಳಿ ತನಗೆ ಅಹಂಕೃತಿ ಇಲ್ಲ, ಒಂದು ಸ್ವಲ್ಪವೂ ಅಹಂಕಾರವಿಲ್ಲದೆ ಕಾಲ್ನಡಿಗೆಯಲ್ಲಿ ಕರುಣಾಳು ನಡೆದು ಬರ್ತಾ ಇದ್ದಾನೆ. ಇತ್ತನವರಿಗೆ ಸಮಯವನು. ಎಂತಹ ಮಹಿಮೆ! ದೇವದೇವೋತ್ತಮ ಸನಕಾದಿಗಳಿಗೆ ಸಿಕ್ಕಿಲ್ಲ, ಆದರೆ ಪಾಂಡವರಿಗೆ ಸಮಯವನ್ನು ಕೊಟ್ಟುಬಿಟ್ಟ.